ಧನುಸ್ಸು ರಾಶಿ ಹಲವಾರು ದಿವಸಗಳಿಂದ ಪ್ರಯತ್ನ ಮಾಡ್ತಾ ಇದ್ದಂತಹ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಧನಾತ್ಮಕವಾದಂತಹ ಸೂಚನೆ ಅಥವಾ ಒಂದಷ್ಟು ನಿಮಗೆ ಈ ಕೆಲಸ ಆಗಬಹುದು ಅನ್ನುವಂತಹ ಒಂದು ಯಾವುದೋ ಅನುಭವ ನಿಮ್ಮ ಮನಸ್ಸಿಗೆ ಬರತಕ್ಕಂಥದ್ದಾಗುತ್ತೆ. ಆ ರೀತಿ ಆದಾಗ ಅದು ನಿಮಗೆ ಸಮಾಧಾನಕರವಾದಂತಹ ವಿಚಾರ. ಯಶಸ್ಸನ್ನು ಹೊಂದಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಅದನ್ನು ಗಮನಿಸ್ಕೊಳ್ಳಿ. ವಿವಾಹ ಅಪೇಕ್ಷಿಗಳಿಗೆ, ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಕ್ಕತಕ್ಕಂಥದ್ದಿದೆ. ವಿವಾಹದ ಮಂಗಳ ಕಾರ್ಯ ನಡೀಬಹುದು. ಅದಕ್ಕೆ ಒಂದಷ್ಟು ಜನ ಪ್ರೋತ್ಸಾಹವನ್ನು ನೀಡ್ತಾರೆ, ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡ್ತಾರೆ, ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ. ಇವೆಲ್ಲವೂ ಕೂಡ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಖರ್ಚು ಹೆಚ್ಚು, ಅದನ್ನು ಗಮನಿಸ್ಕೊಳ್ಬೇಕು. ಬರಬೇಕಾದಂತಹ ಆದಾಯ ಇದ್ದರೆ ಅದಕ್ಕೆ ಅಡಚಣೆಯಾಗುತ್ತೆ, ಅಡ್ಡಿಯಾಗುತ್ತೆ. ಯಾವತ್ತೂ ಬಂದರೆ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಸಮಯಕ್ಕೆ ಸಕಾಲಕ್ಕೆ ಹಣ ಸಿಕ್ಕಿದರೆ ನಿಮ್ಮ ಖರ್ಚಿಗೋ ನಿಮ್ಮ ವೆಚ್ಚಕ್ಕೋ ಯಾವುದಕ್ಕೋ ಒಂದಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗತ್ತೆ. ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ಅದನ್ನು ಗಮನಿಸ್ಕೊಳ್ಳದಲೇ ಕೇವಲ ಹಣವನ್ನು ಮಾಡಬೇಕು ಅಥವಾ ಸಮಯವನ್ನು ನೋಡಿ ನಾನೀಗ ಸಂಪಾದನೆಯನ್ನು ಮಾಡಿಬಿಡಬೇಕು ಅನ್ನುವಂತಹ ಹಠಕ್ಕೆ ಬಿದ್ದು ಮಾಡುವಂತಹ ಕೆಲಸ ಇದೆಯಲ್ಲ, ಅದು ನಿಮಗೆ ತೊಂದರೆಯಾಗತ್ತೆ ಎನ್ನುವಂಥದ್ದು. ತೆರಿಗೆ ವಿಚಾರ ತಜ್ಞರಿಗೆ ಹೆಚ್ಚಿನ ಆದಾಯ ಇರತಕ್ಕಂಥದ್ದು. ಲೆಕ್ಕ ಪರಿಶೋಧಕರು ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳು ಇದೆ ಎನ್ನುವಂಥದ್ದು. ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಧ್ಯಾನದ ಮೊರೆ ಹೋಗಿ ಆಗ ಯುಕ್ತಾಯುಕ್ತತೆಗಳು, ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳ ಸರಿತಪ್ಪು ನಿಮಗೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಮನಸ್ಸನ್ನು ಆದಷ್ಟು ಪ್ರಫುಲ್ಲ ಮಾಡಿಕೊಳ್ಬೇಕು, ಹಗುರ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಇರಬಾರ್ದು ಅಂತಕ್ಕಂಥದ್ದು. ಆನಂತರದಲ್ಲಿ ಮನಃಶುದ್ಧಿಯಾದ ನಂತರದಲ್ಲಿ ವಿಶ್ರಾಂತಿಯನ್ನು ಮಾಡಿ ಸುಖವಾದಂತಹ ನಿದ್ರೆ ಬರುತ್ತೆ. ನಾಳೆಯ ಕೆಲಸದ ಬಗ್ಗೆ ಸರಿಯಾದಂತಹ ಆಲೋಚನೆ, ಸರಿಯಾದ ತೀರ್ಮಾನ ನಿಮ್ಮದಾಗಿರುತ್ತೆ ಅಂತ ಹೇಳುವಂಥದ್ದು. ಸಂತೋಷಿ ಮಾತಾ ದೇವಿಯನ್ನು ಪ್ರಾರ್ಥನೆ ಮಾಡಿ, ಹಾಗೆ ವಿಶೇಷವಾಗಿ ನಿಮಗಿರ್ತಕ್ಕಂತಹ ಎಲ್ಲ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಆಗಬೇಕಾದಂತಹ ಕೆಲಸವನ್ನು ದೇವಿಯಲ್ಲಿ ಪ್ರಾರ್ಥನಾ ರೂಪವಾಗಿ ಕೇಳಿ. ಶುಭವಾಗಿ. ಮಕರ ರಾಶಿ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗ್ತಕ್ಕಂಥದ್ದು. ಉತ್ತಮವಾದಂತಹ ಬುದ್ಧಿಶಕ್ತಿ, ಮಿತ್ರರ ಸಹಾಯ ಇವೆಲ್ಲವನ್ನು ಸದುಪಯೋಗ ಮಾಡಿಕೊಳ್ಬೇಕಾದಂಥದ್ದು. ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗ್ತೀರಿ, ಅದು ಮನಸ್ಸಿಗೆ ಸಮಾಧಾನವಾಗುತ್ತೆ. ಆದರೆ ಯಾರನ್ನೂ ಕೂಡ ವಿಶೇಷವಾಗಿ ತೆಗಳ್ತಕ್ಕಂಥದ್ದು, ನಿಂದಿಸ್ತಕ್ಕಂಥದ್ದು ಆ ಕೆಲಸಗಳು ಬೇಡ. ಬೇರೆಯವ್ರನ್ನ ಹಾಗೆ ನಂಬುವಂಥದ್ದು ಕೂಡ ಬೇಡ ಅಂತ ಅರ್ಥ. ಸಂತೋಷದಿಂದ ಈ ದಿವಸ ಕಳೆದು ಹೋಗುತ್ತೆ. ಆದರೆ ನಿಮ್ಮದೇ ಆದಂತಹ ಯಾವ ತಪ್ಪುಗಳನ್ನು ಮಾಡಿಕೊಂಡು ಸಂತೋಷಕ್ಕೆ ಭಂಗವನ್ನು ತಂದುಕೊಳ್ಳಬೇಡಿ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷದ ದಿವಸ ಇದು ಅಂತ ಹೇಳಬೇಕು. ಆದರೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ಮರೀತಕ್ಕಂತಹ ವಾತಾವರಣಗಳು ಬರುತ್ತೆ. ಅದು ಆಗಬಾರದು. ಅದಾದರೆ ಬಹಳ ಕೆಡಕಿದೆ ಅಂತಕ್ಕಂಥದ್ದು. ನಿಮ್ಮ ಮುಖ್ಯವಾದಂತಹ ಕೆಲಸವನ್ನು ಮರೆತು ಬಿಡ್ತಕ್ಕಂತಹ ಸಾಧ್ಯತೆ ಇದೆ. ಯಾವ ಕಾರಣಕ್ಕೂ ಅದು ಆಗಬಾರದು ಅನ್ನುವಂಥದ್ದು. ವಿಶೇಷವಾಗಿ ಇದನ್ನೆಲ್ಲ ಗಮನಿಸಿ ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ದಾನ, ಧರ್ಮ, ಭಗವತ್ ಕೈಂಕರ್ಯ ಇತ್ಯಾದಿಗಳಲ್ಲಿ ಈ ದಿವಸ ಒಂದು ವಿಶೇಷವಾದಂತಹ ಆಸಕ್ತಿ ಬರೋದಕ್ಕೆ ಅವಕಾಶಗಳಿದೆ. ಸುಖವಾದಂತಹ ಭೋಜನ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು. ಉಪನ್ಯಾಸಕರಿಗೆ ಒಳ್ಳೆಯದಾದಂತಹ ಸಮಯ ಇದು. ತಮ್ಮಲ್ಲಿರತಕ್ಕಂತಹ ಪ್ರತಿಭೆಯನ್ನು, ಸಮಾಜ ಸೇವೆಯನ್ನು, ಲಾಭವನ್ನು ಎಲ್ಲವನ್ನೂ ಕೂಡ ನೋಡಲಿಕ್ಕೆ ಅವಕಾಶ ಇರುತ್ತೆ. ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ, ಹೋಟೆಲ್ ಬಿಸ್ನೆಸ್ ಅವರಿಗೆ ಲಾಭ ಇರತಕ್ಕಂತಹ ದಿವಸ. ಮನೆಯಲ್ಲಿರ್ತಕ್ಕಂತಹ ಯಾವುದೋ ಪದಾರ್ಥಗಳು ಬಿದ್ದು ಅಥವಾ ನಷ್ಟವಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಆಘಾತವಾಗ್ತಕ್ಕಂತಹ ಕೆಟ್ಟ ಸೂಚನೆ, ಯಾವುದೋ ಕಂಟಕದ ಸೂಚನೆ ಮನಸ್ಸಿಗೆ ಬರ್ತಕ್ಕಂಥದ್ದಾಗತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಪ್ರಿಯರ ಭೇಟಿ ಜೊತೆಗೆ ಕಟ್ಟಡ ಸಾಮಗ್ರಿಗಳ ಮಾರಾಟವನ್ನು ಮಾಡ್ತಕ್ಕಂಥವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಮತ್ತು ಲಾಭ ಅನ್ನುವಂಥದ್ದಾಗತ್ತೆ. ಮಾನಸಿಕವಾದಂತಹ ಭಯ ನಿವಾರಣೆಯಾಗತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಧನಲಾಭವನ್ನು ನೋಡ್ತಕ್ಕಂಥದ್ದು. ಸ್ಥಿರಾಸ್ತಿಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ.
ಕೃಷಿ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತೆ. ಇವೆಲ್ಲ ಶನಿಯ ಪ್ರಭಾವ. ಶನಿ ಮೀನರಾಶಿಯನ್ನು ಪ್ರವೇಶ ಮಾಡಿದ ನಂತರದಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ನೀವು ನೋಡಬೇಕಾಗತ್ತೆ. ವಿಶೇಷವಾಗಿ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬುದಾಗಿ. ಶುಭವಾಗಿ.